ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸುಮಾರು 5-6 ದಶಕಗಳಿಂದ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿ ಅನ್ನೋದು ತುಮಕೂರು ನಗರದ ಹೃದಯ ಭಾಗದ BH ರಸ್ತೆಯಲ್ಲಿದೆ. ಸರ್ಕಾರದ ಈ ಜಾಗವನ್ನು ಕಬಳಿಸಲಿಕ್ಕೆ ಒಂದಷ್ಟು ಪ್ರಭಾವಿಗಳು ನಿರಂತರವಾಗಿ ಕೆಲವು ದಶಕಗಳಿಂದ ವಾಮ ಮಾರ್ಗಗಳಿಂದ ಪ್ರಯತ್ನ ಪಡ್ತಾನೆ ಇದ್ದಾರೆ. ಸದ್ಯಕ್ಕೆ ಇದು ಹೈಕೋರ್ಟ್ ಅಂಗಳದಲ್ಲಿದೆ. ಹೈಕೋರ್ಟ್ ಅಲ್ಲೂ ಕೂಡ ಸರ್ಕಾರಿ ವಕೀಲರನ್ನ ಶಾಮೀಲು ಮಾಡಿಕೊಂಡು ಜಾಗ ಹೊಡೆಯುವ ಹುನ್ನಾರ ನಡೆಯುತ್ತಿರುವ ವಾಸನೆ ಬರ್ತಾ ಇದೆ. ಸರ್ಕಾರದ ಜಾಗ ಆಗಿರೋದ್ರಿಂದ ಇದನ್ನ ಉಳಿಸ್ಲಿಕ್ಕೆ ಭಾಗಶಃ ಸರ್ಕಾರಿ ಅಧಿಕಾರಿಗಳಿಗಾಗಲಿ ಸರ್ಕಾರಿ ವಕೀಲರುಗಳಿಗಾಗಲಿ ಜನಪ್ರತಿನಿಧಿಗಳಿಗೆ ಆಗಲಿ ಇಚ್ಛಾಶಕ್ತಿ ಇಲ್ಲ. ಕೋಟ್ಯಾಂತರ ಬೆಲೆ ಬಾಳೋ ಸರ್ಕಾರಿ ಜಾಗ ಕಬಳಿಸಲು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿರುವ ಒಂದು ಅಕ್ರಮವನ್ನ 2022 ಡಿಸೆಂಬರ್ ತಿಂಗಳಿನಲ್ಲಿ ಕನ್ನಡಿಗರ ಆಲದಮರ ಪಾಕ್ಷಿಕ ಪತ್ರಿಕೆಯಲ್ಲಿ ದಾಖಲೆ ಸಮೇತ ಕಾನೂನು ಸಚಿವರ ಜಿಲ್ಲೆಯಲ್ಲಿ RTO ಕಚೇರಿ ಸೋಲ್ಡ್ ಔಟ್ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಮಾಡಲಾಗಿತ್ತು. ಆಲದಮರದಲ್ಲಿ ಸುದ್ದಿ ಆಗುತ್ತಿದ್ದಂತೆ ಅಂದಿನ ಬಿಜೆಪಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದ JC ಮಾಧುಸ್ವಾಮಿರವರು RTO ಅಧಿಕಾರಿಗಳಿಂದ ಮಾಹಿತಿ ತರಿಸಿಕೊಂಡು ಸರ್ಕಾರಿ ವಕೀಲನೇ ಎದುರುದಾರರ ಜೊತೆ ಶಾಮೀಲಾಗಿರುವ ಸುಳಿವು ಸಿಗುತ್ತಿದ್ದಂತೆ ಸರ್ಕಾರಿ ವಕೀಲನನ್ನೇ ಬದಲಾಯಿಸಿದ್ದರು. ಕೋಟ್ಯಾಂತರ ರು ಬೆಲೆ ಬಾಳೋ ಸರ್ಕಾರಿ ಜಾಗನ ಉಳಿಸೋ ನಿಟ್ಟಿನಲ್ಲಿ ಹೋರಾಟ ಅಂದಿನಿಂದ ನಿರಂತರವಾಗಿ ಆಲದಮರ ತಂಡ ನಡೆಸ್ಕೊಂಡು ಬಂದಿತ್ತು. ಆದರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿನ ಕೆಲವು ಭ್ರಷ್ಟರುಗಳ ದನದಾಹಿತನದಿಂದ ಜನಪ್ರತಿನಿಧಿಗಳ ನಿರಾಸಕ್ತಿಯಿಂದ ಸರ್ಕಾರಿ ಜಾಗ ನುಂಗುವ ನುಂಗುಬಾಕರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೇಲುಗೈ ಸಾಧಿಸಲು ಹೊರಟಂತೆ ಕಾಣ್ತಾ ಇದೆ. ಜನರ ಪಾಲ್ಗೊಳ್ಳುವಿಕೆ ಮತ್ತು ಸಂಘಟನೆಗಳ ಪಾಲ್ಗೊಳ್ಳುವಿಕೆಯಿಂದಾಗಿ ಕೋಟ್ಯಾಂತರ ರು ಬೆಲೆ ಬಾಳೋ ಸರ್ಕಾರಿ ಜಾಮೀನು ಯಾವುದೇ ಕಾರಣಕ್ಕೂ ಭೂಮಾಫಿಯಾದವರ ಪಾಲಿಗೆ ಸೇರಬಾರದು ಅನ್ನುವ ಏಕಮೇವಾದ್ವಿತೀಯ ಉದ್ದೇಶದಿಂದ ಈ ಪ್ರಕರಣದ ಸಂಪೂರ್ಣ ಕಥೆಯನ್ನ ಜನರ ಮುಂದೆ ಮತ್ತೆ ಬಿಚ್ಚಿಡುವ ಪ್ರಯತ್ನ ಪಡ್ತೇನೆ. ಸಾಮಾಜಿಕ ಕಳಕಳಿಯ ಕಾರ್ಯಕರ್ತರು, ಬದ್ಧತೆಯುಳ್ಳ ಮಾಧ್ಯಮಗಳು, ಸಂಘಟನೆಗಳು ಭೂಗಳ್ಳರ ವಿರುದ್ಧ ಧ್ವನಿ ಎತ್ತಿದ್ದೇ ಆದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬಹುದು. ಈ ಪ್ರಕರಣ 9/9/1941 ಅಂದರೆ ಭಾರತ ಸ್ವಾತಂತ್ರ್ಯಗೊಳ್ಳುವ ಮುನ್ನ ಬ್ರಿಟಿಷರ ಹಂಗಿನಲ್ಲಿದ್ದ ಸರ್ಕಾರ ಸರ್ವೆ ನಂಬರ್ 316ರಿಂದ 326ರವರೆಗಿನ 110.10 ಎಕರೆ ಜಮೀನುಗಳನ್ನು ರೈತರುಗಳಿಗೆ ಪರಿಹಾರ ನೀಡಿ ಇಂಟರ್ಮೀಡಿಯೇಟ್ ಕಾಲೇಜು ಸ್ಥಾಪಿಸಲು ಭೂ ಸ್ವಾಧೀನ ಮಾಡಿಕೊಳ್ತಾರೆ. ಇದರಲ್ಲಿ ಶ್ರೀಮತಿ ಪುಟ್ಟಹುಚ್ಚಮ್ಮನವರಿಗೆ ಸೇರಿದ 3.2 ಎಕರೆ ಜಮೀನು ಕೂಡ ಸೇರಿದೆ. ಶ್ರೀಮತಿ ಪುಟ್ಟಹುಚ್ಚಮ್ಮನವರು ಜಮೀನಿನ ಪರಿಹಾರ ಪಡೆದುಕೊಂಡಿದ್ದಾರೆ. ರೈತರಿಗೆ ಪರಿಹಾರ ನೀಡಿ ಭೂ ಸ್ವಾಧೀನ ಪಡಿಸಿಕೊಂಡ 110.10 ಎಕರೆ ಜಮೀನಿನಲ್ಲಿ ಸರ್ಕಾರಿ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕೂಡ ನಿರ್ಮಾಣ ಮಾಡಲಾಗ್ತದೆ. ಅದೇ ಸರ್ವೆ ನಂಬರ್ನ ಪೂರ್ವ ಚಕ್ಕುಬಂದಿಯಲ್ಲಿ RTO ಕಚೇರಿಗೆ ಸೇರಿದ ವೇ ಬ್ರಿಡ್ಜ್ ಕೂಡ ಇರುತ್ತದೆ. ಕಾಲೇಜು ಕಟ್ಟಡ ಮತ್ತು ಉಳಿಕೆಯ ಜಮೀನು RTO ಕಚೇರಿಗೆ ಸೇರಿದ ವೇ ಬ್ರಿಡ್ಜ್ ಕೂಡ ಸರ್ಕಾರಿ ಕಾಲೇಜಿನ ಹೆಸರಿನಲ್ಲೇ ಇರ್ತದೆ. ಸಂಪೂರ್ಣ 110.10 ಎಕರೆ ಜಮೀನಿನ ಜಾಗಕ್ಕೆ ಅವತ್ತಿನ ಕಾಲದಲ್ಲಿ ಬೇಲಿನೂ ಇಲ್ಲ, ಕಾಂಪೌಂಡೂ ಇಲ್ಲ. ಪುಟ್ಟುಚ್ಚಮ್ಮನವರು ಭೂಸ್ವಾಧೀನ ಜಮೀನಿನ ಪರಿಹಾರ ಪಡೆದ 28 ವರ್ಷಗಳ ನಂತರ ಶ್ರೀಮತಿ ಪುಟ್ಟಹುಚ್ಚಮ್ಮರವರ ಸೊಸೆ ಎಂದು ಹೇಳಲಾಗುವ ಶ್ರೀಮತಿ ಲಕ್ಷ್ಮೀ ನರಸಮ್ಮ ಎನ್ನುವರಿಂದ ದಿನಾಂಕ 6/3/1969 ಬೆಳಗಾವಿ ಜಿಲ್ಲೆಯ MB ಪಾಟೀಲ್ ಅನ್ನೋರು 2.31 ಎಕರೆ ಜಮೀನನ್ನ ಕ್ರಯದ ಮೂಲಕ ಖರೀದಿಸಿದ್ದಾರೆ. ಆ ಜಾಗದ ಒಂದು ಭಾಗದಲ್ಲಿ BP ಆಟೋಮೊಬೈಲ್ ಎಂಬ ಸಂಸ್ಥೆಯೊಂದು ಪ್ರಾರಂಭವಾಗ್ತದೆ. ಉಳಿದ ಜಾಗದಲ್ಲಿ RTO ಕಚೇರಿಗೆ ಕಂದಾಯ ಇಲಾಖೆಯಿಂದ ವೇ ಬ್ರಿಡ್ಜ್ಗೆ ಜಾಗ ನೀಡಿದ್ದಾರೆ. ಅದೇ ಜಾಗದಲ್ಲಿ ಈಗ RTO ಕಚೇರಿ ಇರೋದು. RTO ಕಚೇರಿ ಪಕ್ಕದಲ್ಲಿರುವ ಹಳೆ BP ಆಟೋಮೊಬೈಲ್ ಕಟ್ಟಡ ಮತ್ತು ಮಂಜುನಾಥ ಕಲ್ಯಾಣ ಮಂಟಪದ ಜಾಗ ಕೂಡ ಯೂನಿವರ್ಸಿಟಿಯ ಜಾಗ, ಅಂದರೆ ಸರ್ಕಾರದ ಜಾಗ. 2009-10ನೇ ಸಾಲಿನಲ್ಲಿ ತುಮಕೂರು ಯೂನಿವರ್ಸಿಟಿ ಜನ್ಮ ತಾಳುತ್ತೆ.
ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಹೆಸರಿನಲ್ಲಿದ್ದ ಸಂಪೂರ್ಣ ಚಿರಚರ ಆಸ್ತಿಗಳನ್ನು ತುಮಕೂರು ವಿಶ್ವವಿದ್ಯಾಲಯದ ಹೆಸರಿಗೆ ವರ್ಗಾಯಿಸಲು ಸರ್ಕಾರ ಆದೇಶ ಮಾಡುತ್ತದೆ. ಸರ್ಕಾರದ ಆದೇಶದಂತೆ ಸರ್ಕಾರಿ ವಿಜ್ಞಾನ ಮತ್ತು ಕಲಾ ಕಾಲೇಜಿನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಗಳು ವಿಶ್ವವಿದ್ಯಾಲಯದ ಹೆಸರಿಗೆ ವರ್ಗಾವಣೆ ಆದಂತೆ 110.10 ಎಕರೆ ಜಮೀನು ಕೂಡ ವಿಶ್ವವಿದ್ಯಾಲಯದ ಹೆಸರಿಗೆ ಆಗ್ತದೆ. ಪಾಲಿಟೆಕ್ನಿಕ್ ಕಾಲೇಜ್ನ ಪ್ರಿನ್ಸಿಪಾಲ್ ಅವರು ನಮ್ಮದು ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ಯೂನಿವರ್ಸಿಟಿಯ ಜೊತೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ವಿಲೀನಗೊಳಿಸದೆ ಪ್ರತ್ಯೇಕಗೊಳಿಸಿ ಅಂತ ಮನವಿ ಮಾಡ್ಕೋತಾರೆ. ವಿಶ್ವವಿದ್ಯಾಲಯದ ಕುಲಪತಿಗಳು ಯಾವುದೇ ಆಕ್ಷೇಪಣೆ ಸಲ್ಲಿಸದೇ ಇರೋದ್ರಿಂದ ಪಾಲಿಟೆಕ್ನಿಕ್ ಅನ್ನೋದು ಪ್ರತ್ಯೇಕ ಆಗ್ತದೆ. ಸರ್ವೆ ನಂಬರ್ 319, 320, 323ರಲ್ಲಿನ 24 ಎಕರೆ 37 ಗುಂಟೆ ಜಮೀನು ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಿನ್ಸಿಪಲ್ ಹೆಸರಿಗೆ ಹಸ್ತಾಂತರಿಸಲು ಆದೇಶ ಮಾಡಲಾಗ್ತದೆ. ಆದರೆ ಅಂದಿನ ಜಿಲ್ಲಾಧಿಕಾರಿಗಳು ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಿನ್ಸಿಪಲ್ ಹೆಸರಿಗೆ ಖಾತೆ ಮಾಡೋದಿಲ್ಲ. ಪಾಲಿಟೆಕ್ನಿಕ್ ಕಾಲೇಜಿನ ಹೆಸರಿಗೆ ಹಸ್ತಾಂತರವಾದ ಜಮೀನಿನಲ್ಲೇ RTO ಕಚೇರಿ, BP ಆಟೋಮೊಬೈಲ್, ಮಂಜುನಾಥ ಕಲ್ಯಾಣ ಮಂಟಪ ಈಗ ಇರೋದು. ಆದರೆ ಇವರುಗಳ ಬಳಿ ಮೂಲ ದಾಖಲೆಗಳೇ ಇಲ್ಲ. BP ಆಟೋಮೊಬೈಲ್ನ ಮೂಲ ಮಾಲೀಕ MB ಪಾಟೀಲ್ ಕುಟುಂಬದವರು ಪುಟ್ಟು ಹುಚ್ಚಮ್ಮನವರಿಗೆ ಪರಿಹಾರ ನೀಡಿ ಭೂಸ್ವಾಧೀನಪಡಿಸಿಕೊಂಡ ಜಮೀನನ್ನ 28 ವರ್ಷದ ನಂತರ ಅವರ ಸೊಸೆ ಲಕ್ಷ್ಮೀ ನರಸಮ್ಮನಿಂದ ಕ್ರಯ ಪಡೆದು ಮೋಸ ಹೋದ ಕ್ರಯ ಪತ್ರವನ್ನೇ ಮೂಲ ದಾಖಲೆ ಎನ್ನುತ್ತಿದ್ದಾರೆ. ಸೊಸೆ ಲಕ್ಷ್ಮೀ ನರಸಮ್ಮನಿಗೆ ಅತ್ತೆ ಪುಟ್ಟು ಹುಚ್ಚಮ್ಮ ಜಮೀನನ್ನ ದಾನ ಕೊಟ್ಟಿದ್ದಾರಂತೆ. MB ಪಾಟೀಲ್ ಕುಟುಂಬದವರು ಅವರ ಒಟ್ಟು ಆಸ್ತಿಯನ್ನ ಬೆಳಗಾಂ ಕೋರ್ಟಿನಲ್ಲಿ ಪಾರ್ಟೇಷನ್ ಸೂಟ್ ಹಾಕೊಂಡು ವಿಭಾಗ ಮಾಡ್ಕೋತಾರೆ. ಮೋಸ ಹೋದ ಜಮೀನು ಕೂಡ ವಿಭಾಗದಲ್ಲಿ ಸೇರ್ಕೊಂಡು ಒಬ್ಬರ ಪಾಲಿಗೆ ಬರುತ್ತೆ. ಅವರು ಕೋರ್ಟ್ ಆದೇಶ ಅಂತ ಹೇಳಿ ಅಂದು ಇಂದು ಎಂದೆಂದಿಗೂ ಭ್ರಷ್ಟ ಮಹಾಸಾಗರ ಆಗಿದ್ದ ತುಮಕೂರು ನಗರಸಭೆಯಲ್ಲಿ ಕುಟುಂಬದ ರಾಜಿ ಡಿಕ್ರಿ ಪತ್ರ ತೋರಿಸಿಕೊಂಡು ಅವರ ಹೆಸರಿಗೆ ಮುನ್ಸಿಪಲ್ ಖಾತೆ ಮಾಡ್ಕೊಂಡು ಬಿಡ್ತಾರೆ. ಸದ್ಯಕ್ಕೆ ಅವರ ಹತ್ತಿರ ಇರೋದು ಅದೊಂದೇ ದಾಖಲೆ. ಇನ್ನು ಮಂಜುನಾಥ ಕಲ್ಯಾಣ ಮಂಟಪದ ಮಾಲೀಕರ ಹತ್ತಿರ ಇನ್ನು ಯಾವ ದಾಖಲೆ ಇದೆಯೋ ಗೊತ್ತಿಲ್ಲ. ಅವರು ತಮಗೆ ಸಿಕ್ಕಿದಷ್ಟೇ ಸೀರುಂಡ ಅಂತ ಕಲ್ಯಾಣ ಮಂಟಪ ಕಟ್ಕೊಂಡು ಆದಾಯ ನೋಡಿಕೊಂಡು ನೆಮ್ಮದಿಯಾಗಿದ್ದಾರೆ. ಆದರೆ BP ಆಟೋಮೊಬೈಲ್ನ ಮೂಲ ಮಾಲೀಕ MB ಪಾಟೀಲ್ ಕುಟುಂಬಕ್ಕೆ ಸೇರಿದವರು RTO ಕಚೇರಿ ಕೂಡ ನಮ್ಮದೇ ಅಂತ ಕೋರ್ಟಿನಲ್ಲಿ ದಾವ ಹಾಕೊಂಡಿದ್ದಾರೆ. RTO ಪ್ರಾಧಿಕಾರದವರ ಹತ್ರ ಕಂದಾಯ ಇಲಾಖೆ ನೀಡಿದ ನಕ್ಷೆ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ಇರೋದು ತುಮಕೂರು ವಿಶ್ವವಿದ್ಯಾಲಯದ ಹೆಸರಿನಲ್ಲಿ. ವಿಶ್ವವಿದ್ಯಾಲಯದವರು 24 ಎಕರೆ 37 ಗುಂಟೆ ಪಾಲಿಟೆಕ್ನಿಕ್ ಹೆಸರಿಗೆ ಕೊಟ್ಟಿದ್ದೇವೆ. ಅವರಿಗೆ ಕೊಟ್ಟಿರೋ ಜಮೀನಿನಲ್ಲೇ ಈ ಡಿಸ್ಪ್ಯೂಟ್ ಇರುವಂಥದ್ದು. ಪಾಲಿಟೆಕ್ನಿಕ್ ಕಾಲೇಜು ಪ್ರಿನ್ಸಿಪಾಲ್ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ತೆಪ್ಪಗಿದ್ದಾರೆ. ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲ್ ನಮಗೆ ಈ ಜಮೀನು ಬಂದಿದೆ, ನಮ್ಮ ಹೆಸರಿಗೆ ಖಾತೆ ಆಗಿಲ್ಲ, ಅದನ್ನು DC ಯಾವಾಗ ಬೇಕಾದರೂ ಮಾಡಲಿ, ಈ ಡಿಸ್ಪ್ಯೂಟ್ ಜಾಗ ನಮ್ಮ ಪೊಸಿಷನ್ನಲ್ಲಿ ಇಲ್ಲ, ನಾವ್ಯಾಕೆ ಕೋರ್ಟ್ ಮೆಟ್ಲು ಹತ್ತಿ ದುಡ್ಡು ಕಳ್ಕೋಬೇಕು ಅಂತ ಅವರು ಜಾಣಕುಡರಾಗಿದ್ದಾರೆ. ಇಲ್ಲಿ ಸರ್ಕಾರದ ಜಾಗ ಉಳಿಸೋದು ಯೂನಿವರ್ಸಿಟಿಯವ್ರಿಗೂ ಬೇಕಿಲ್ಲ, ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ಗೂ ಬೇಕಿಲ್ಲ. RTOದವರು ಕೋರ್ಟ್ಗೆ ಹೋದರೆ ನಿಮ್ಮ ಹೆಸರಲ್ಲಿ ಏನಿದೆ ಅದನ್ನು ತೆಗೆದುಕೊಂಡು ಬನ್ನಿ, ಇಲ್ಲ ಯೂನಿವರ್ಸಿಟಿಯವರು ನಮ್ಮ ಜಾಗ ಅಂತ ಬರಲಿ ಅಂತಿದ್ದಾರೆ. ಇತ್ತ BP ಆಟೋಮೊಬೈಲ್ನವರಿಗೆ ಮೂಲ ದಾಖಲೆ ಸರಿ ಇಲ್ಲದೆ ಇರೋದ್ರಿಂದ DC ಕೋರ್ಟ್, AC ಕೋರ್ಟ್ ಎಲ್ಲ ಕೋರ್ಟ್ಗಳಲ್ಲೂ ಸೋಲಾಗಿದೆ. ಅದ್ಯಾವುದೋ ವಾಮ ಮಾರ್ಗದಿಂದ ಟ್ರಿಬ್ಯುನಲ್ನಲ್ಲಿ ಇವರ ಪರ ಆದೇಶ ಮಾಡಿಸಿಕೊಂಡಿದ್ದಾರೆ. ಹೈಕೋರ್ಟ್ನಲ್ಲೂ ಸಹ JC ಮಾಧುಸ್ವಾಮಿಯಿಂದ ಬದಲಾಗಿದ್ದ ಸರ್ಕಾರಿ ವಕೀಲರು ಎದುರುದಾರರ ವಿರುದ್ಧ ಆಕ್ಷೇಪಣೆ ಸಲ್ಲಿಸದೆ ಕಾಲಹರಣ ಮಾಡಿ MB ಪಾಟೀಲ್ ಕುಟುಂಬದವರ ಪರ ಮೃದು ಧೋರಣೆ ತೋರುತ್ತಿದ್ದಾರೆ ಅನ್ನೋ ಮಾಹಿತಿಗಳು ಇತ್ತೀಚೆಗೆ ಕೇಳಿಬರ್ತಾ ಇದೆ. ಸಾರಿಗೆ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರು. ಹಲವು ವರ್ಷಗಳಿಂದ ಜಿಲ್ಲೆಗೆ ಬಂದ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕು ಎಂಬ ಬದ್ಧತೆ ಇರಲಿಲ್ಲ. ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲೆಗೆ ಬರುವ ಇಲಾಖೆಯ ಅಧಿಕಾರಿಗಳಿಗೆ ಅವರ ವೃತ್ತಿ ಬದುಕಿನಲ್ಲಿ ತುಮಕೂರು ಒಂದು ಸ್ಟಾಪ್ ಅಷ್ಟೇ. ಒಂದೆರಡು ವರ್ಷ ಕೆಲಸದ ಹೆಸರಿನಲ್ಲಿ ಕಾಲ ಕಳೆದು ಕಾಲ ಕಾಲಕ್ಕೆ ಇದ್ದ ಬದ್ದ ಎಲ್ಲ ಆಯಾಮಗಳಿಂದ ಬರುವ ಸಂಬಳ ಗಿಂಬಳ ಉಂಬಳ ನೋಡಿಕೊಂಡು ಮುಂದಿನ ಊರಿಗೆ ವರ್ಗಾವಣೆ ಆಗ್ತಾರೆ.
ಅವರ ಜಾಗಕ್ಕೆ ಮತ್ತೊಬ್ಬರು ಬಂದು ಇವರು ಮಾಡಿದ್ದನ್ನೇ ಅವರು 1-2 ವರ್ಷ ಮಾಡಿಕೊಂಡು ಹೋಗ್ತಾರೆ. ಜಿಲ್ಲೆಯ ವ್ಯವಸ್ಥೆಗಾಗಿ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದು ಬದುಕು ಕಟ್ಟಿಕೊಂಡವರು ಮಾತ್ರ ಹೋರಾಡಬೇಕೇ ಹೊರತು ಯಾವುದೇ ಅಧಿಕಾರಿಗಳಲ್ಲ. ಇನ್ನು ಕೆಲವೇ ತಿಂಗಳಿನಲ್ಲೇ ಹೈಕೋರ್ಟ್ ಆದೇಶ ಅಂತ ಬೆಳಗಾವಿಯ MB ಪಾಟೀಲ್ ಕುಟುಂಬಸ್ಥರು RTO ಕಚೇರಿಯ ಎಲ್ಲ ಸಾಮಗ್ರಿಗಳನ್ನು ಬೀದಿಗೆ ತಂದು ಹಾಕಿದರೆ ಸರ್ಕಾರದ ಮಾನ ಮರ್ಯಾದೆ, ತುಮಕೂರಿನಲ್ಲಿ ಅಂಡು ಬಿಸಿ ಮಾಡಿಕೊಂಡು ಹೋದ ಜಿಲ್ಲಾಧಿಕಾರಿಗಳ ಮಾನ ಮರ್ಯಾದೆ, ಜಿಲ್ಲಾ ಕೇಂದ್ರವನ್ನು ಆಳಿಕೊಂಡು ಬಂದ ಜನಪ್ರತಿನಿಧಿಗಳ ಮಾನ ಮರ್ಯಾದೆ ಬೀದಿಗೆ ಬಂದಂತೆ. ಇನ್ನಾದರೂ ಜಿಲ್ಲೆಯ ಜನಪ್ರತಿನಿಧಿಗಳು ಸದನದಲ್ಲಿ ಧ್ವನಿ ಎತ್ತಿ ಒಂದು ತಾರ್ಕಿಕ ಅಂತ್ಯ ಆಡುತ್ತಾರ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ವೀಕ್ಷಕರೇ, ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಬದಲಾವಣೆಗೆ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ಕರ್ಮಕಾಂಡಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.